ಇನ್ನು ಬಂಧಿತ ಚಿನ್ನಯ್ಯಗೆ ಮಂಪರು ಪರೀಕ್ಷೆ ಮಾಡಬೇಕು. ಬೆಳ್ತಂಗಡಿಯಲ್ಲಿ ಗಿರೀಶ್ ಮಠಣ್ಣನವರ್ ಈ ಹೇಳಿಕೆಯನ್ನು ಕೊಟ್ಟಿರೋದು. ಬಂಧಿಸೋದು ಮಾತ್ರವಲ್ಲ, ಮಂಪರು ಪರೀಕ್ಷೆ ಮಾಡಲಿ. ಷಡ್ಯಂತ್ರ ಏನೇ ಇದ್ರೂ ಕೂಡ ಎಸ್ಐಟಿ ಅವರೇ ಹೇಳಬೇಕು. ಎಸ್ಐಟಿ ಕರೆದ್ರೆ ನಾವು ವಿಚಾರಣೆಗೆ ಹೋಗ್ತೇನೆ, ಆತನಿಗೂ ನಮಗೂ ಏನ್ ಸಂಬಂಧ ಹೇಳ್ತೇವೆ ಅಂತ ಗಿರೀಶ್ ಮಠಣ್ಣನವರ್ ಪ್ರತಿಕ್ರಿಯಿಸಿದ್ದಾರೆ. ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಅದು ಒಳ್ಳೆ ವಿಷಯ, ಅದನ್ನ ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಇಲ್ಲ ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ. ಸರ್, ಷಡ್ಯಂತ್ರ ಏನಿದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ನಮಗೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ತಪ್ಪೊಪ್ಪಿಗೆಯಲ್ಲಿ ಆಯ್ತು. ಅದನ್ನ ಹೌದು, ಅದನ್ನ ಬಹುದು ಗಿಹುದು ಅಲ್ಲ, ಅದನ್ನ ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕಾ? ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ. ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ.